ACME ಪ್ಲಾಟಿನಂ ಊರ್ಜಾ ಪ್ರೈವೇಟ್ ಲಿಮಿಟೆಡ್ ಆಕ್ಮೆ ಅಂತ ಒಂದು ಕಂಪನಿ ಇವತ್ತು ರಾಜ್ಯ ಏನು ನಮ್ಮ ಪಾವಗಡ ತಾಲೂಕಿನ ರೈತರುಗಳ ಜಮೀನುಗಳನ್ನು ತೆಗೆದುಕೊಂಡು ಅವರು ಸೋಲಾರ್ ಪ್ಲಾಂಟ್ನ ಅಳವಡಿಸಿ ಅವರು ಒಂದು ವ್ಯಾಪಾರ ಮಾಡ್ತಾ ಸೋಲಾರ್ನ ಪವರ್ನ ಯೂಸ್ ಮಾಡೋಕ್ಕೆ ಮತ್ತು ಸೋಲಾರ್ ಪವರಲ್ಲಿ ದುಡ್ಕೊಳ್ಳೋದಕ್ಕೆ ರೈತರ ಜಮೀನುಗಳನ್ನ ಲೀಸ್ ಪರವಾಗಿ ಲೀಸ್ ತಗೊಂಡು ನಾವು 29 ವರ್ಷ 11 ತಿಂಗಳು ನಾವು ನಿಮ್ಮ ಜಮೀನನ್ನ ತಗೊಂತೀವಿ. ಆ ವರ್ಷಕ್ಕೆ ನಿಮ್ಮ ಬೆಳೆ ಪರಿಹಾರವಾಗಿ ನಿಮ್ಮ ಜಮೀನಿನ ಬಾಡಿಗೆ ಹಣ ಎಷ್ಟು ಎಕರೆಗೆ 30,000 ಹಣವನ್ನ ನಾವು ನಿಮಗೆ ಖಾತ್ರಿಯಾಗಿ ಕೊಡ್ತೀವಿ ಅಂತ ಹೇಳಿ ಇವತ್ತು ಸುಮಾರು 300-400 ರೈತರುಗಳಿಂದ ಅವರ 2 ಎಕರೆ 1 ಎಕರೆ 1 ಎಕರೆ 2 ಎಕರೆ ಅರ್ಧ ಎಕರೆ 1 ಕುಂಟೆ ಈ ತರ ಎಲ್ಲಾ ಜಮೀನುಗಳನ್ನ ಪೂರ್ತಿ ಒಂದು ಬೌಂಡ್ರಿ ಫಿಕ್ಸ್ ಮಾಡೋದಕ್ಕೋಸ್ಕರ ಎಲ್ಲಾ ಜಮೀನುಗಳನ್ನು ಇಲ್ಲಿ ತಗೊಂಡು ನಾವು ಸೋಲಾರ್ ಪ್ಲಾಂಟ್ ಹಾಕ್ತೀವಿ. ಮತ್ತೆ ಎಲ್ಲರಿಗೂ ನಿಮಗೆ ಒಂದು ಜನರಲ್ ನಾವೊಂದು ಅಗ್ರಿಮೆಂಟ್ ಮಾಡ್ಕೊಡ್ತೀವಿ. ನಿಮಗೆ ಪ್ರತಿ ವರ್ಷ ನಿಮಗೆ 1 ಎಕರೆಗೆ ಇಷ್ಟು ದುಡ್ಡು ಕೊಡ್ತೀವಿ ಅಂತ ಹೇಳ್ಬಿಟ್ಟು ಅವರು ಅಗ್ರಿಮೆಂಟ್ನ ಮಾಡ್ಕೊಂಡು ಲೀಸ್ ಅಗ್ರಿಮೆಂಟ್ನ ಮಾಡಿದ್ದಾರೆ. ಸರ್ಕಾರನೂ ಇಲ್ಲಿ ಸೋಲಾರ್ ಪ್ಲಾಂಟ್ ಮಾಡಿದೆ ಅನ್ನೋ ಒಂದು ನಂಬಿಕೆ ಮೇಲೆ ನಮ್ಮ ರೈತರುಗಳು ಅವ್ರು ಕೊಟ್ಟವ್ರೆ ನಾನು ಕೊಡೋಣ ಯಾಕೆಂದ್ರೆ ಇವತ್ತಿನ ಕಾಲದಲ್ಲಿ ಮಳೆ ಸರಿಯಾಗಿ ಬೆಳೆ ಬರಲ್ಲ, ಹಾಕಿದ ಬೆಳೆ ಹುಟ್ಟಲ್ಲ ಅಂತ ಒಂದು ಬೇಸತ್ತು ರೈತ ಇವತ್ತು ಸೋಲಾರ್ ಪ್ಲಾಂಟ್ ಬರೆ ಹೋಗಲಿಕ್ಕೆ ಅನುಕೂಲ ಆಯಿತು. ಬಟ್ ಸೋಲಾರ್ ಪ್ಲಾಂಟು ರಾಜ್ಯಕ್ಕೆ ಅನುಕೂಲ, ದೇಶಕ್ಕೆ ಅನುಕೂಲ, ಪವರ್ ಪ್ಲಾಂಟ್ ಉತ್ಪಾದನೆಗೆ. ಆದರೆ ಎಲ್ಲ ತ್ಯಾಗಕ್ಕೂ ರೈತ ಎಲ್ಲೋದ್ರೂ ರೈತನೇ ತ್ಯಾಗ ಮಾಡ್ತಾ ಇರ್ತಾನೆ. ಇವತ್ತು ಅವನ ಜೀವನನ ತ್ಯಾಗ ಮಾಡ್ದಂಗೆ ಇವತ್ತು 1 ಎಕರೆ ಇಟ್ಕೊಂಡು ಅವ್ನು 30,000 ರೂಪಾಯಿನ ಜಮೀನ ಇವತ್ತಿನ ಮಟ್ಟಿಗೆ ಒಂದು ಕೊಟ್ಟಿರ್ಬೋದು. ನಾಳೆ ದಿನ ಆ ಜಮೀನ ಅವ್ನು ಪಡ್ಕೊಳಕ್ಕಾಗೋದೇ ಇಲ್ಲ. ಈ ತಲೆಮಾರೇ 30 ವರ್ಷ ಅಂದರೆ ಒಂದು ತಲೆಮಾರು ಹೊರಟೋಗ್ಬಿಡುತ್ತೆ. ಇವತ್ತಿನ ಕಾಲದಲ್ಲಿ ಆರೋಗ್ಯಗಳು ಯಾರಿಗೂ ಇರಲ್ಲ, ಒಂದು ತಲೆಮಾರೇ ಮುಗ್ದೋಗುತ್ತೆ. ಅದಕ್ಕೆ ಒಂದು ಸರಿಯಾದ ಒಂದು ನಿಗದಿತ ಒಂದು ಬೆಲೆನ ಯಾರೋ ಒಂದು ಮಾಡಿದ್ದಾರೆ ಗೌರ್ಮೆಂಟ್ ಒಂದು ನಾರ್ಮ್ಸಲ್ಲಿ. ಆ ಜಮೀನ ಅಷ್ಟಕ್ಕೆ ಕೊಡಬೇಕು ಅಂತ ಒಂದು ಮಾಡಿದ್ರು, ಅದು ಕೊಟ್ಕೊಂಡು ಒಪ್ಕೊಬಿಟ್ಟವ್ರೆ. ಆದರೆ ಅದಕ್ಕೆ ಒಪ್ಪಿ ಇವ್ರು ಲೀಸ್ ಅಗ್ರಿಮೆಂಟ್ನು ಮಾಡಿಕೊಟ್ಟಿದ್ದಾರೆ. ಈ ಲೀಸ್ ಅಗ್ರಿಮೆಂಟ್ ಮಾಡ್ಕೊಡೋದಕ್ಕಿಂತ ಮುಂಚೆಗೆ ಅವರು ಒಂದು GPA ಮಾಡ್ಕೊಂಡು ಅವರ ಪ್ರೋಸೆಸ್ನ ಪರ್ಮಿಷನ್ ಆ್ಯಂಡ್ ಲೈಸೆನ್ಸ್ ಆ್ಯಂಡ್ ವಾಟ್ ಎವರ್ ಇಟ್ ಮೇ ಬಿ ಎಲ್ಲ ವಿಚಾರಗಳಿಗೂ ಇಲ್ಲಿ ಪರ್ಮಿಷನ್ ತಗೊಳೋದಕ್ಕೋಸ್ಕರ ಒಂದು ಲೀಸ್ ಅಗ್ರಿಮೆಂಟ್ಗೆ ಮುಂಚೆಗೆ ಒಂದು ಜನರಲ್ ಪವರ್ ಆಫ್ ಅಟಾರ್ನಿ ಅಂತ ಮಾಡ್ಕೊಬೇಕಾಗಿತ್ತು. ಆ ಜನರಲ್ ಪವರ್ ಆಫ್ ಅಟಾರ್ನಿನಲ್ಲಿ ಅವ್ರಿಗೆ ಏನೇನು ಅವ್ರು ಕೆಲಸ ಮಾಡ್ತಾರೆ ಆ ಕೆಲಸಗಳಿಗೆ ಮಾತ್ರ ಅದು ಅಗ್ರಿಮೆಂಟು 1 ತಿಂಗಳು 6 ತಿಂಗಳು ವರ್ಷನೋ ಅದಂತ ಡೇಟ್ ಮೆನ್ಷನ್ ಮಾಡಬೇಕಾಗಿತ್ತು. ಏನು ಮಾಡ್ದಲೆ ಹಿಂತೆಗೆದುಕೊಳ್ಳಲಾಗದ ಪವರ್ ಆಫ್ ಅಟಾರ್ನಿ ಅಂತ ಹೇಳ್ಬಿಟ್ಟು ಇಡೀ ಈ ಹೋಬಳಿಯ ಎಲ್ಲಾ ರೈತರ ಪರವಾಗಿ ಒಂದು ಅಗ್ರಿಮೆಂಟ್ಗಳನ್ನ ಮಾಡಿಸ್ಕೊಳ್ತಾರೆ. ಆ ಅಗ್ರಿಮೆಂಟು ಇರ್ರಿವೋಕಬಲ್ ಪವರ್ ಆಫ್ ಅಟಾರ್ನಿ ಅಂತ, ಇನ್ನೆಂದೂ ವಾಪಸ್ ಪಡೆಯೋಕ್ಕಾಗಲ್ಲ ಇದನ್ನ ರೈತ ಅಂತೇಳಿ. ಇದನ್ನು ಮಾಡ್ಕೊಳಕ್ಕೆ ಹೋಗ್ಲಿ ಹೇಳ್ಬಿಟ್ಟು ಮಾಡಿದಾರ ಇಲ್ಲ, ಲೀಸ್ ಅಗ್ರಿಮೆಂಟ್ನ ಇದ್ರ ಮೇಲ್ಗಡೆ ಇಟ್ಟಿದ್ದಾರೆ, ಇದು ಕೆಳಗಡೆ ಪಿನ್ ಮಾಡಿದ್ದಾರೆ, ಎಲ್ಲಕ್ಕೂ ಸೈನ್ ಮಾಡಿಸಿದ್ದಾರೆ. ಇದನ್ನೇನಂತಾರೆ ಅಂದ್ರೆ ಈ ಆಕ್ಮೆ ಕಂಪ್ನಿ ಮಾಡಿರುವ ಮೋಸ, ದಗಲ್ಬಾಜಿ ಕೆಲಸ. ಇದ್ರೊಳಗಡೆ ಯಾರ್ಯಾರು ಶಾಮೀಲಾಗವ್ರೆ ಅವ್ರ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕು. ಮತ್ತೆ ಇದನ್ನ ಯಾರ್ಯಾರು ಇವಾಗ ಸೈನ್ ಹಾಕಿದ್ದಾರೆ ಅವರು ಇದಕ್ಕೆ ಸಬ್ ರಿಜಿಸ್ಟರ್ ಮೂಲಕ ಇದನ್ನ ಇಮಿಡಿಯೇಟ್ ಆಗಿ ರದ್ದು ಮಾಡಬೇಕು. ಯಾರು ಇದನ್ನ ತಪ್ಪು ಮಾಡಿದ್ದಾರೆ ಅವ್ರ ವಿರುದ್ಧ ಕ್ರಿಮಿನಲ್ ಕೇಸ್ನ ದಾಖಲು ಮಾಡಬೇಕು ಅಂತೇಳಿ ನಾವು ಈಗ 4 ದಿನ ಆಯ್ತಾ, 1 ವಾರ ಆಯ್ತಾ, 1 ವಾರದ ಹಿಂದೆ ನಾವೊಂದು ಲಾಯರ್ ನೋಟಿಸ್ನ ಈ ಕಂಪ್ನಿ ಕೊಟ್ಟಿದ್ದೀವಿ. ಅದಾದ್ಮೇಲೆ ಇದು ಇಷ್ಟು ಪ್ರೋಸೆಸ್ ಆಗಿದೆ. ಎಲ್ಲಾ ರೈತರುಗಳಿಗೂ ಈ ಪೇಪರ್ನ ಕೊಡದಲೆ ಮೋಸ ಮಾಡಿರೋದು ಇನ್ನೂ ಒಂದು ದಗಲ್ಬಾಜಿ ಕೆಲಸ ಮಾಡವ್ರೆ. ಹಾಗಾಗಿ ಸರ್ ಜಾಬ್ ಕೊಡ್ತೀನಿ ಅಂತ ಹೇಳಿ ಈಗ ಜಾಬ್ ಕೊಡ್ತೀವಿ. ಆಮೇಲೆ ನಮ್ದು ನೋಡಿ ಮರ ಗಿಡಗಳೆಲ್ಲವೆ, ತೆಂಗಿನ ಮರ ಐತೆ, ಹುಣಸೆ ಮರ ಐತೆ, ಅಡಿಕೆ ಮರ ಐತೆ, ಬೋರ್ ಐತೆ, ಡ್ರಿಪ್ ಐತೆ. ಅದಕ್ಕೆ ತಕ್ಕನಾದ ಸರ್ಕಾರಿ ಗುಣಮಟ್ಟದ ಒಂದು ಬೆಲೆ ಏನಿತ್ತು ಆ ಬೆಲೆನ ಕೊಡಬೇಕಾಗಿತ್ತು. ಅದೆಲ್ಲ ಹಂಗೆ ರೋಡಾಗ ಹೋಗ್ತಾ ಒಂದು ಪೆಪರ್ಮೆಂಟ್ ತಿನ್ನು, ಒಂದು ಐಸ್ಕಂಡಿ ತಿನ್ನು ಅಂತ ಥರ ಬೇಕಾ ಬಿಟ್ಟಿದ್ದು ದುಡ್ಡು ಕೊಟ್ಟು ನಾನು ಕೊಟ್ಟಿದ್ದೀನಿ ಅಂತ ಸಮಜಾಯಿಷಿ ಕೊಟ್ಕೊಂಡು ಇವತ್ತು ಇಂಥ ಮಾಡಿರೋ ದಗಲ್ಬಾಜಿ ಮೋಸನ ಈಸಿಯಾಗಿ
ತಗೊಂತೀವಿ, ಈಸಿಯಾಗಿ ನಾವು ಕ್ಯಾನ್ಸಲ್ ಮಾಡಿಸ್ಕೊಡ್ತೀವಿ ಅಂತ ಹೇಳ್ತಾರೆ. ಇಂಥ ದೊಡ್ಡ ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ ಮಾಡ್ತಾ ಇರೋ ಕಂಪ್ನಿ ಈಸಿಯಾಗಿ ಮೋಸ ಮಾಡಿರೋದನ್ನ ಒಪ್ಕೊಂತ ಐತೆ. ಇದಕ್ಕೆ ಸರ್ಕಾರನೇ ಉತ್ತರ ಕೊಡಬೇಕು, ಸಬ್ ರಿಜಿಸ್ಟ್ರು ಉತ್ತರ ಕೊಡಬೇಕು, ಈ ತಾಲೂಕಿನ ತಹಶೀಲ್ದಾರು ಉತ್ತರ ಕೊಡಬೇಕು. ಇದನ್ನ ನಾವು ಕರ್ನಾಟಕ ರಾಜ್ಯ ಸರ್ವಶಕ್ತಿ ಸಮಿತಿ KRS ಸಮಿತಿ ನಾವು ಇದನ್ನ ಐಡೆಂಟಿಫೈಡ್ ಮಾಡಿ ಇವತ್ತು ಎಲ್ಲ ಬೆಂಗಳೂರಿನ ಇವರ ದೊಡ್ಡ ಕಂಪನಿ ಕೆರೆಡಲ್ ಅಂತ ಏನು ಹೆಡ್ ಆಫೀಸ್ ಇದೆ ಅಲ್ಲಿ ಮಾತಾಡಿ, ಆಮೇಲೆ ಸಬ್ ರಿಜಿಸ್ಟ್ರಾರ್ IG ರಿಜಿಸ್ಟ್ರಾರ್ ಹತ್ರ ನಾವು ಸೆಂಟ್ರಲ್ ಅವ್ರ ಹತ್ರ ಹೋಗಿ ಅವ್ರ ಹತ್ರ ಮಾತಾಡಿ ಎಲ್ಲ ಕನ್ಕ್ಲೂಡ್ ಮಾಡಿದಾದ್ಮೇಲೆ ಇರಿವೋಕಬಲ್ ಅನ್ನೋ ಒಂದು ಪದ ಈ ಬ್ರಿಟಿಷ್ನವರು ಹಿಂದಿದ್ದಂಥ ಪದ, ಬ್ರಿಟಿಷ್ನವರು ಬಿಟ್ಟು ಅಲ್ಲಿ 200 ಚಿಲ್ಲರೆ ಆಯಿತು ವರ್ಷ ಆದ್ರೂ ಸಮೇತ ಇವತ್ತು ಈ ಪದವನ್ನ ಈ ಪಾವಗಡದಲ್ಲಿ ಬಳಸಿರೋದಕ್ಕೆ ಯಾರು ಇದನ್ನ ಟೈಪ್ ಮಾಡಿದ್ರು, ಯಾರು ಇದಕ್ಕೆ ಸೈನ್ ಮಾಡಿದ್ರು, ಯಾರು ಇದಕ್ಕೆ ಪ್ರವೋಕ್ ಮಾಡಿದ್ರು ಅವರೆಲ್ಲರ ವಿರುದ್ಧ ಕಾನೂನು ಕ್ರಮ ಜರುಗಿಸೋದಕ್ಕೆ ನಾವು ದೂರನ್ನ ದಾಖಲು ಮಾಡಬೇಕು, ಮಾಡ್ತಾ ಇದೀವಿ. ಮತ್ತೆ ಇವರು ಇದು ಇಮಿಡಿಯೇಟ್ ಆಗಿ ಏನು ಇವರು ಲೀಸ್ ಅಗ್ರಿಮೆಂಟ್ ಇದೆ ಮತ್ತೆ ಈ ಚೀಟಿಂಗ್ ಪವರ್ ಆಫ್ ಇದೆ, ಈ ಎರಡನ್ನೂ ರದ್ದು ಮಾಡಿ ಅವರ ಏನು ಒಂದು ವಿಶ್ವಾಸ ಮತ್ತು ಬಾಂಧವ್ಯಕ್ಕೆ ಧಕ್ಕೆ ಆಗಿರೋದ್ರಿಂದ ಅವರು ನಂಬಿಕೆಗೆ ಅರ್ಹರಲ್ಲ ಅಂತ ನಾವೆಲ್ಲ ತೀರ್ಮಾನ ಮಾಡಿರೋದ್ರಿಂದ ಅದನ್ನ ನಾವು ಏನ್ ಮಾಡೋಣ, ಕ್ಯಾನ್ಸಲ್ ಮಾಡಿಸ್ಬೋದಾ? ಮಾಡಿಸ್ಬೋದು. ಅಲ್ಲ, ಯಾರಿಗಾದ್ರೂ ಇನ್ನೂ ಆಸೆ ಇದೆಯಾ? ಹೇಳಿ. ಅಲ್ಲಲ್ಲ, ಇವತ್ತು ನೀವೇನು ಹೇಳ್ತಾ ಇದ್ದೀರಾ ಕವರ್ ಆಯ್ತಾರ ಓಕೆನಾ? ಈಗ ಇನ್ನು 30 ವರ್ಷಕ್ಕೆ ಸ್ವಾಮಿ ನೀವಿರಲ್ಲ, ನಾನು ಇರಲ್ಲ. ಆದ್ರೆ ಈಗ ನಮ್ಮ ಮಕ್ಕಳು ಮೊಮ್ಮಕ್ಕಳುಗಳಿಗೆ ಇವರು ನ್ಯಾಯ ಕೊಡ್ತಾರ? ಹಾಗಾಗಿ ನಮ್ಮ ತಾತ ಮುತ್ತಾತಗಳು ಉಳಿಸಿದಕ್ಕೆ ಈ ಜಮೀನ್ ಐತಿ ಇಲ್ಲಿ, ಅರ್ಥ ಆಯ್ತಾ? ನೀವೇನೋ ಸಾಲನ ಸೂಲನ ಮಾಡಿ ಕಡಲೆ ಬೀಜ ಹಾಕಂತಿದ್ರಿ, ಇವತ್ತು ಅದು ಲಾಭ ಇಲ್ಲ ಅಂತ ಮಾಡಿಲ್ಲ. ಹಾಗಾಗಿ ಇದನ್ನೇ ಸದುಪಯೋಗ ಪಡಿಸ್ಕೊಂಡು ಇವ್ರು ನಿಮ್ಗೆ ಮೋಸ ಮಾಡಿದ್ದು ತಪ್ಪು. ಇಷ್ಟು ಹೇಳ್ತಾ ನಮ್ಮ ಇವತ್ತಿನ ಒಂದು ಏನು ಒಂದು ಅಭಿಯಾನ ಇತ್ತು, ಇದನ್ನ ಮಾಡಬೇಕಾಗಿತ್ತು, ಮಾತಾಡಿದ್ದೀವಿ. ಈಗ ಅವರ ಸಂಬಂಧಪಟ್ಟ ಅಧಿಕಾರಿಗಳ ಹತ್ರನೂ ಅವರ ಕಂಪನಿಯ ಹೆಡ್ಗಳ ಹತ್ರನೂ ನಾವು ಮಾತಾಡಿದ್ದೀವಿ. ಅವರು ಇದನ್ನು ಒಂದೇ ಒಂದು ರದ್ದು ಮಾಡ್ತೀವಿ ಅಂತ ಹೇಳ್ತಾವ್ರೆ. ಕ್ಯಾನ್ಸಲ್ ಮಾಡ್ತೀವಿ ಅಂತ ಅವ್ರು ಹೇಳ್ತಾ ಇಲ್ಲ. ಮತ್ತೆ ಅವರು ಹಣವನ್ನು ವಾಪಸ್ ಪಡಿತೀವಿ ಅಂತಲೂ ಹೇಳ್ತಾ ಇಲ್ಲ.